ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 1 ಸೆಕೆಂಡ್ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಫ್ರೆಂಡ್ಸ್, ನಮ್ಮ ಮನೇಲಿ ಬೆಳಗ್ಗೆ 5 ಗಂಟೆಗೆಲ್ಲ ಪೂಜೆ ಆಗ್ತಾ ಇದೆ. ನನ್ನ ತಂಗಿನೇ ಪೂಜೆ ಮಾಡಿದ್ದು. ಅವಳು ಮಗು ಇರೋದ್ರಿಂದ ಸ್ಯಾರಿ ಹಾಕಲಿಕ್ಕೆ ಸ್ವಲ್ಪ ಅವಳಿಗೆ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಅವಳು ಸ್ಯಾರಿ ಎಲ್ಲ ಹಾಕ್ಕೊಂಡಿಲ್ಲ. ನಾನು ಹಾಗೆ ಪೂಜೆ ಮಾಡಿಕೊಡ್ತೀನಿ ಅಂತ. ನಮ್ಮ ಮನೇಲಿ ನಮಗೆ ಇಬ್ಬರಿಗೂ ಗಂಟೆ ಅಲ್ಲಾಡಿಸಿ ಪೂಜೆ ಮಾಡಿ ಇಬ್ಬರಿಗೂ ಕೂಡ ಅಭ್ಯಾಸ ಇಲ್ಲ. ಹಾಗಾಗಿ ನಾನು ಗಂಟೆ ಅಲ್ಲಾಡಿಸ್ಕೊಂಡು ಅಮ್ಮಂಗೆ ರೇಗಿಸ್ತಾ ಇದ್ದೆ. ನಾನು ಗಂಟೆ ಅಲ್ಲಾಡಿಸೋದು, ಅವಳು ಪೂಜೆ ಮಾಡೋದು ಅಂತ. ಇನ್ನೊಂದು ನನ್ನ ತಂಗಿಗೆ ನಾನು ಹೇಳೋದು, ಬೇಗ ಸಾಲ ತೀರಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಮ್ಮ ಅಂತ ಹೇಳೋದು ನಾನು. ಅವಳು ನನಗೆ ಹೇಳ್ತಾ ಇದ್ಲು, ಸಾಲ ತೀರಲಿ ಅಂತ ಪೂಜೆ ಮುದ್ದಾಗಿರೋ ಒಂದು ಹೆಣ್ಮಗು ಹುಟ್ಲಿ ಅಂತ ಹೇಳಿ ಭಗವಂತನ ಹತ್ರ ಕೇಳ್ಕೊತ ಪೂಜೆ ಮಾಡ್ತೀನಿ. ಲಕ್ಷ್ಮಿ ಮುಂದಿನ ವರ್ಷಕ್ಕೆ ವರಮಹಾಲಕ್ಷ್ಮಿ ಮಾಡೋಷ್ಟೊತ್ತಿಗೆ ಮನೇಲಿ ಮುದ್ದಾಗಿರೋ ಲಕ್ಷ್ಮಿ ಓಡಾಡಲಿ ಅಂತ ಕೇಳ್ಕೊತ ಪೂಜೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ಲು. ನಮ್ಮ ಮನೇಲಿ ಮಕ್ಕಳು ಇನ್ನೂ ಮಲಗಿದ್ದು, ನಮ್ಮ ದಿಯಾ ಒಬ್ಬಳೇ ಎದ್ದಿರೋದು. ನನ್ನ ಮಗ 1 ಗಂಟೆವರೆಗೂ ಚಿಂಟು ನೋಡ್ಬಿಟ್ಟು ಮಲಗಿದ್ದಾನೆ. ಸೊ ಹಾಗಾಗಿ ಅವ್ನಿಗೆ ಎಚ್ಚರ ಇಲ್ಲ. ಇನ್ನು ಚಿನ್ನು ಬಂದು ಅವನು ಮಲ್ಕೊಂಡಿದ್ದಾನೆ. ಬಂಗಾರಿ ಅವನು ರಾತ್ರಿ ಮಲಗಿದ್ದು ಲೇಟೇ ಆಗಿತ್ತು. 11-12 ಗಂಟೆನೇ ಆಗಿತ್ತು. ನನ್ನ ತಂಗಿ ಮಗ ದೊಡ್ಡವನು ಮಲಗಿದ್ದು ಲೇಟ್ ಆಗಿತ್ತು. ನಾವು ಆ್ಯಕ್ಚುಲಿ ಚಿನ್ನು ಇಬ್ಬರಿಗೂ ಚಿನ್ನಿ ಬಂಗಾರಿ ಅಂತಲೇ ಮಾತಾಡ್ಸೋದು. ಏನು ಕೂಡ ಡಿಫ್ರೆನ್ಸ್ ಇಲ್ಲ. ಅವನಿಗೂ ಚಿನ್ನಿ ಅಂತೀವಿ, ಇವನಿಗೂ ಚಿನ್ನಿ ಅಂತೀವಿ. ಅದೇ ರೇಗಿಸ್ತಾ ಇದ್ದೆ. ಅವಳು ಪೂಜೆ ಮಾಡ್ಕೊತಾ ಇದ್ಲು. ಫ್ರೆಂಡ್ಸ್, ಎಷ್ಟು ಕತ್ಲಂದರೆ ಅಷ್ಟು ಕತ್ಲಿತ್ತು. ಒಂಥರ ಇಷ್ಟೊತ್ತಿಗೆ ಎದ್ದು ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತಿರೋದೇ ಏನೋ ಒಂಥರ ಸಮಾಧಾನ. ಬೇಜಾರೇನೆಂದರೆ ಈ ವರ್ಷ ಮನಸ್ಫೂರ್ತಿಯಾಗಿ ನಾನು ಪೂಜೆ ಮಾಡಲಿಲ್ಲ, ಅದೇ ಬೇಜಾರು. ಯಾಕಂದರೆ ನಾನು ವ್ರತ ಮಾಡೋಂಗಿಲ್ಲ ಅಂತ ಬೇರೆ ಕೇಳಿಬಿಟ್ಟಿದ್ದೀನಿ. ಕೇಳಿ ಮಾಡೋದು ನನಗೆ ಅಷ್ಟು ಇಷ್ಟ ಇಲ್ಲ. ಅಷ್ಟೊತ್ತಿಗೆ ಎದ್ದು ಬಾಗಿಲೆಲ್ಲ ತೊಳ್ಕೊಂಡು, ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು, ಹೊಸ್ಲೆಲ್ಲ ಒರೆಸ್ಕೊಂಡು, ಇಷ್ಟೊತ್ತಿಗೆ ಒಂದು ಒಳ್ಳೆ ಫ್ರೆಶ್ನೆಸ್ ಮೂಡಲ್ಲಿ ಪೂಜೆ ಮಾಡ್ತೀವಲ್ವ, ಇದೊಂಥರ ನೆಮ್ಮದಿ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಅಮ್ಮನ ಮನೆ ಹತ್ರ ಇಷ್ಟು ಒಳ್ಳೆ ವೆದರಲ್ಲಿ ಎದ್ಬಿಟ್ಟು ಪೂಜೆ ಮಾಡೋದಿದೆಯಲ್ಲ, ಒಂಥರ ಚೆನ್ನಾಗಿರುತ್ತೆ. ನಾವು ಕೂಡ ದೇವ್ರ ನಾಮ ಹಾಕಿಬಿಟ್ಟು ಅವಳಿಗೆ ಭಕ್ತಿಯಿಂದ ಬೇಡ್ಕೋವ ಅಂತ ಹೇಳ್ತಾ ಇದ್ದೆ. ನಮ್ಮಮ್ಮ ರೇಗಿಸ್ತಾ ಇತ್ತು ಅವಳಿಗೆ. ಹಂಗೂ ಆಯಿತು ಬೇಡ್ಕೊತಾಳೆ, ಬಾ ನೀನು ಪೂಜೆ ಮಾಡು ಅವಳ ಹಿಂದೆ ಅಂದ್ಬಿಟ್ಟು. ಮಕ್ಕಳಿಗೆಲ್ಲ ಇಷ್ಟು ಬೇಗ ಸ್ನಾನ ಮಾಡಿಸಿರಲಿಲ್ಲ. ಅಮ್ಮ ಕೂಡ ಸ್ನಾನ ಮಾಡ್ಕೊಂಡಿಲ್ಲ. ಮಕ್ಕಳಿಗೆ 3ಕ್ಕೂ ಸ್ನಾನ ಮಾಡಿಸಿ ನಾನೊಂದು 8-10 ಗಂಟೆಗೆ ಬಿಸಿಲಾದ್ಮೇಲೆ ಮಾಡ್ಕೊತೀನಿ. ಮಳೆ ಬೇರೆ ತುಂಬ ಫ್ರೆಂಡ್ಸ್. ಅವತ್ತು ಚಳಿ ಗಾಳಿ ತುಂಬ ಥಂಡಿ ಆಗಿಬಿಡುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಸ್ನಾನ ಯಾರಿಗೂ ಮಾಡಿಸಿಲ್ಲ. ನಾವಿಬ್ಬರು ಮತ್ತು ನಾವುಗಳೇ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿದ್ದಾಗೋಯಿತು. ಒಂಥರ ಸಮಾಧಾನ ಆಯಿತು. 3 ದಿವಸದಿಂದ ನಾನು ಒದ್ದಾಡಿಕೊಂಡು ಎಲ್ಲ ಮಾಡಿದ್ಕೂ ಎಷ್ಟು ತೃಪ್ತಿ ಆಯ್ತು ಅಂದರೆ ಅಷ್ಟು ತೃಪ್ತಿ ಆಯಿತು ಪೂಜೆ ಮಾಡಿದ್ದು. ಒಂಥರ ಸಮಾಧಾನ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದ್ಲು ನಮ್ಮ ಮನೆ ಲಕ್ಷ್ಮಿ ಅಂದರೆ, ಮುದ್ದಾಗಿ ಕಾಣ್ತಿದ್ಲು. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಸಮಾಧಾನ ಆಯಿತು. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ನಮ್ಮ ಮನೆ ಲಕ್ಷ್ಮಿ. ರಾತ್ರಿಯೇ ಎಲ್ಲ ರೆಡಿ ಮಾಡಿಟ್ಟಿದ್ರಿಂದ ಬೆಳಗ್ಗೆ ನನಗೇನು ಅಷ್ಟೊಂದು ಹೆವಿ ಅಂತ ಅನ್ನಿಸ್ಲಿಲ್ಲ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನ್ನ ತಂಗಿ ಮಾತ್ರ ತುಂಬಾ ಚೆನ್ನಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ಲು. ಅವಳು ಅದೇ ಹೇಳ್ತಾಯಿದ್ಲು, ನೀನು ಪೂಜೆ ಮಾಡು ಬಾ ಅಂತ. ಆಮೇಲೆ ಗಂಟೆ ಅಲ್ಲಾಡಿಸ್ಕೊಂಡು ನಾನು ಅವಳ ಜೊತೆ ರೇಗಿಸ್ಕೊಂತ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟೊತ್ತಿಗಾಗಲೇ ನನಗೆ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು. ರೀಸನ್ನು ಒಂದೇ, 3 ದಿವಸದಿಂದ ಎಣ್ಣೆ ಆಡಿದ್ದೀನಿ. ಅದಾದಮೇಲೆ ಕೆಲಸಗಳು ಜಾಸ್ತಿ ಆಯಿತು. ಸರಿ ಅನ್ನಿಸ್ಲಿಲ್ಲ. ನಾನು ಅಷ್ಟೊತ್ತಿಗೆ ಎದ್ದು ಸ್ಯಾರಿ ಹಾಕ್ಕೊಂಡಿದ್ದೆ. ಅವಳು ಪೂಜೆ ಮಾಡಿದ್ರೂ ಪರವಾಗಿಲ್ಲ, ನಾನೊಂದು ಸರ್ತಿ ಪೂಜೆ ಮಾಡೋಣ ಅವಳದಾದಮೇಲೆ ಅಂದ್ಬಿಟ್ಟು ಸುಮಾರು ಒಂದು 5-5:30 ಅಷ್ಟೊತ್ತಿಗೆ ನಮ್ಮ ಮನೇಲಿ ಪೂಜೆ ಎಲ್ಲ ಆಗೋಗ್ಬಿಟ್ಟಿತ್ತು. ಅಮ್ಮ ಅದೇ ಹೇಳ್ತಿತ್ತು, ನಮ್ಮೂರಲ್ಲಿ ಯಾರು ಇಷ್ಟೊತ್ತಿಗೆ ಹಬ್ಬ ಮಾಡಲ್ಲ, ಎಲ್ಲ ಸಾಯಂಕಾಲಕ್ಕೆ ಹಬ್ಬ ಮಾಡ್ತಾರೆ. ಸಂಜೆ ಪೂಜೆ ಮಾಡಿಬಿಟ್ಟು ಹಬ್ಬ ಮಾಡಿ ಕುಂಕುಮ ಕೊಡ್ತಾರೆ. ಈಗ ಸ್ವಲ್ಪ ಜನದ ಮನೇಲಿ ಅಷ್ಟೇ ಬೆಳಗ್ಗೆನೇ ಪೂಜೆ ಮಾಡೋದು ಅಂತ ಹೇಳ್ತಾ ಅಮ್ಮ ಮಾತಾಡ್ತಾಯಿದ್ರು. ಬಟ್ ಊರ ಕಡೆ ಎಲ್ಲ ಮುಂಚೆ, ಇವಾಗೇನೋ ಬೆಳಗ್ಗೆ ಮಾಡ್ತವ್ರೇನೋ ಗೊತ್ತಿಲ್ಲ, ನಾನು ಕಂಡಂಗೆ ಎಲ್ಲ ಸಾಯಂಕಾಲನೇ ಹಬ್ಬ ಮಾಡ್ತಾಯಿದ್ದಿದ್ದು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಮನೇಲಿ ಪೂಜೆ
ಆದ ತಕ್ಷಣ ನನಗೊಂಥರ ಸಮಾಧಾನ, ಒಂಥರ ತೃಪ್ತಿ. ತಂಗಿ ಕೂಡ ತುಂಬ ನೆಮ್ಮದಿಯಿಂದ ಪೂಜೆ ಮಾಡಿಕೊಂಡ್ಳು. ಬೆಳಗ್ಗೆ ಎಷ್ಟೊತ್ತಿಗೆ ಪೂಜೆ ಮಾಡಿದ್ರಿಂದ ಒಂಥರ ಕರ್ಪೂರದ್ದು ಧೂಪದ್ದು ಸ್ಮೆಲ್ಲು ಮತ್ತು ಒಂದೊಳ್ಳೆ ವಾತಾವರಣ ಒಂಥರ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತಂದರೆ ಅಷ್ಟು ಒಳ್ಳೆ ಫೀಲ್ ಕೊಡ್ತಾಯಿತ್ತು. ಅದಾದಮೇಲೆ ಎಲ್ಲರೂ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಬಿಟ್ವಲ್ವ, ತುಂಬ ಚಳಿ ನಿದ್ದೆ ಈ ಥರ ಅನ್ನಿಸ್ತಾಯಿತ್ತು. ಸರಿನಾ ದೇವ್ರ ಪೂಜೆ ಮಾಡಿಬಿಟ್ಟು ನಿದ್ದೆ ಎಲ್ಲ ಮಾಡೋದು ಬೇಡ, ಅದೆಲ್ಲ ಸರಿ ಅನಿಸಲ್ಲ ಅಂದ್ಬಿಟ್ಟು ಹಿಂದೆನೇ ಇಡ್ಲಿ ಕೂಡ ಇಟ್ಕೊಂಡೆ ನಾನು. ಇಡ್ಲಿಗೆ ಇಟ್ಕೊಂಡು ಇಡ್ಲಿ ಮಾಡಿಕೊಂಡೆ. ಸ್ವಲ್ಪ ಹೊಟ್ಟೆಗೆ ಬಿದ್ದರೆ ನಿದ್ದೆ ಕಾಣಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಆಮೇಲೆ ಅಂದ್ಕೊಂಡೆ ಹೊಟ್ಟೆ ತುಂಬ ತಿಂದ್ರೇ ನಿದ್ದೆ ಬರುತ್ತೆ ಅಂತ. ಇವತ್ತೇನಂದರೆ ಫ್ರೆಂಡ್ಸ್, ಇವತ್ತಿಗೆ ಕರೆಕ್ಟಾಗಿ ನಮ್ಮ ಡೇಟ್ ಪ್ರಕಾರ ಹೋಯ್ತಂದರೆ 16ನೇ ತಾರೀಕಿಗೆ ನಮ್ಮನೆ ಗೃಹ ಪ್ರವೇಶ ಆಗಿ ತಿಂಗಳಾಗುತ್ತೆ. ಬಟ್ ಡೇ ಪ್ರಕಾರ ಆಯ್ತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನಮ್ಮನೆ ಗೃಹ ಪ್ರವೇಶ ಆಗಿದ್ದು 1 ವರ್ಷ ಆಯಿತು ನಮ್ಮನೆ ಗೃಹ ಪ್ರವೇಶ ಆಗಿ. ಸೊ ಹಾಗಾಗಿ ಇವತ್ತು ಮನೇಲಿ ಸ್ವಲ್ಪ ಸ್ವೀಟ್ ಮಾಡಿ ದೊಡ್ಡಪ್ಪರಿಗೆ ನಮ್ಮಮ್ಮಮ್ಮಾರಿಗೆ ಎಲ್ರಿಗೂ ಇಲ್ಲಿಗೆ ಊಟಕ್ಕೆ ಹೇಳಿದ್ವು. ಸ್ವೀಟ್ ಮಾಡೋಣ, ಮಾರ್ನಿಂಗ್ ಟಿಫನ್ನಿಗೆ ಇಡ್ಲಿ, ಎಲ್ಲರಿಗೂ ಇಡ್ಲಿ, ಆಮೇಲೆ ಚಟ್ನಿ, ಕಡಲೆ ಬೀಜದ ಚಟ್ನಿ ಮಾಡಿ ಎಲ್ಲರಿಗೂ ಇವತ್ತು ಇಲ್ಲೇ ಟಿಫನ್ಗೆ ಹೇಳಿದ್ವು. ಬಟ್ ನಮ್ಮ ದೊಡ್ಡಮ್ಮರು ಬರಲಿಲ್ಲ. ಅವ್ರ ಮನೆ ಪಕ್ಕದಲ್ಲಿರೋದ್ರಿಂದ ಅವ್ರಿಗೂ ತೊಗೊಂಡೋಗಿ ಕೊಟ್ಟೆ. ನಮ್ಮ ತಾತರಿಗೆಲ್ಲರಿಗೂ ಹೇಳಿದ್ರಿಂದ ಸಿಕ್ಕಾಪಟ್ಟೆ ಇಡ್ಲಿಗಳನ್ನ ಮಾಡಿಬಿಟ್ಟಿದ್ದೆ. ಎಷ್ಟಂದರೆ 5ರಿಂದ 6 ರೌಂಡ್ ಇಡ್ಲಿ ಬೇಯಿಸಿದ್ದೆ. ಅಂದರೆ ಒನ್ ಟೈಮ್ಗೆ 30 ಇಡ್ಲಿ ಬೇಯುತ್ತೆ ಅನಿಸುತ್ತೆ ನಮ್ಮಮ್ಮನ ಮನೇಲಿರೋ ಇಡ್ಲಿ ಪಾತ್ರೆ. ಅಷ್ಟೊಂದು ಬೇಯಿಸಿದ್ರಿಂದ ನಿಜವಾಗ್ಲೂ ನೆಕ್ಸ್ಟ್ ಸಾಯಂಕಾಲ ಅಡುಗೆ ಮಾಡೋ ಕೆಲಸ ಕೂಡ ನನಗೆ ತಪ್ಪೋಯ್ತು. ಅಂದರೆ ನನಗೆ ಮಾಡಬೇಕಂತ ಆಸೆ ಇದೆ. ಇವರು ಎಲ್ಲರೂ ಅವ್ರವ್ರ ಮನೇಲಿ ಇಷ್ಟು ದಿವಸ ಯಾರ ಮನೇಲಿ ಹಬ್ಬ ಮಾಡ್ಕೊತಿರ್ಲಿಲ್ಲ. ಈ ವರ್ಷ ಏನೋ ಗೊತ್ತಿಲ್ಲ, ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಹಬ್ಬ ಮಾಡಿಕೊಂಡು ಟಿಫನ್ಗೂ ಯಾರೂ ಬರಲಿಲ್ಲ. ಎಲ್ಲ ಇಡ್ಲಿ ಎಲ್ಲ ಉಳಿದೋಯ್ತು. ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಫುಲ್ ಡೇ ಇಡ್ಲಿ ತಿನ್ನೋ ಥರ ಆಗೋಯ್ತು ನಮಗೆ. ಆ ಥರ ಆಗೋಯ್ತು. ಪೂಜೆ ಅಂತೂ ತುಂಬ ಸಮಾಧಾನದಿಂದ ಪೂಜೆ ಮಾಡಿದೆ. ನಮ್ಮಮ್ಮ ಅದೇ ಹೇಳ್ತಾಯಿತ್ತು, ನಾನು ಗಂಟೆ ಅಳ್ಳಾಡಿಸ್ತಿದ್ದೀನಿ ದಿಯಾ, ನಿಮ್ಮಮ್ಮ ಪೂಜೆ ಮಾಡ್ತಾವಳೆ ಅಂತ. ಮಾತಾಡ್ಕೊತ ನಮ್ಮಮ್ಮ ಆ್ಯಕ್ಚುಲಿ ನಮ್ಮ ಹತ್ರ ಕ್ಯಾಜುವಲಾಗೇ ಇರೋದು, ಆ ಥರ ಏನಿಲ್ಲ. ಮಗು ಎತ್ಕೊತ ಅವಳು ಕಿರಿಚ್ತಾ ಇದ್ಲು, ಅಳ್ತಾ ಇದ್ಲು ಬೆಳಗ್ಗೆನೆ. ಅವಳ ಜೊತೆ ಮಾತಾಡ್ಕೊತ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಫ್ರೆಂಡ್ಸ್, ಏನಂದರೆ ನಾನು ಅಂದ್ಕೊಂಡಿದ್ದೇನು ಪಾಯಸ, ಅನ್ನ, ಸಾಂಬಾರು ಎಲ್ಲ ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಎಲ್ರಿಗೂ ಇಲ್ಲಿಗೆ ಹೇಳಬೇಕು ಅಂತ. ಬಟ್ ಅವ್ರವ್ರ ಮನೇಲಿ ಅವ್ರವ್ರ ಹಬ್ಬ ಮಾಡಿಕೊಂಡು ನಮಗಿನ್ನೇನು ಯಾರಿಲ್ಲ ಇಲ್ಲಿ, ದೊಡ್ಡಪ್ಪರು ಮತ್ತು ನಮ್ಮ ಅಮ್ಮಮ್ಮರು. ಅವರೇ ಎಲ್ಲರೂ ಸೇರಿಕೊಂಡ್ರೆ ಒಂದು 15 ಜನ 20 ಜನ ಆಗ್ತೀವಿ ನಾವು. ಮತ್ತು ಅವ್ರವ್ರ ಮನೇಲಿ ಅವ್ರವರೇ ಹಬ್ಬ ಮಾಡಿಕೊಂಡು ಯಾರೂ ಬರಲಿಲ್ಲ. ಮತ್ತು ಸಂಜೆವರೆಗೂ ಇಡ್ಲಿ ತಿಂದ್ಕೊಂಡು ನೈಟ್ಗೆ ಅನ್ನ ರಸಮ್ ಮಾಡ್ಕೊಂಬಿಟ್ಟೆ. ಆ ಥರ ಆಗೋಯ್ತು ನನಗೆ. ಆಮೇಲೆ ಮಧ್ಯಾಹ್ನವರೆಗೂ ಹಂಗೋ ಹಿಂಗೋ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಹೋಗ್ಬಿಟ್ಟು ಮಲಗಿಬಿಟ್ಟೆ. ಯಾಕಂದರೆ ತುಂಬ ಹೆಡ್ಏಕ್ ಸ್ಟಾರ್ಟ್ ಆಗೋಯಿತು ಫ್ರೆಂಡ್ಸ್ ನನಗೆ. ಯಾವ ಥರ ಹೆಡ್ಏಕ್ ಅಂದರೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಅಷ್ಟು ತಲೆನೋವು ಸ್ಟಾರ್ಟ್ ಆಗೋಯಿತು. ಒಂಥರ ಹೆಂಗೆ ಅಂದರೆ ಹೇಳ್ಕೊಳಕ್ಕಾಗ್ಬಾರ್ದು, ಆ ಥರ ತಲೆನೋವು ಸ್ಟಾರ್ಟ್ ಆಗೋಯಿತು. ಸರಿ ಅಂದ್ಬಿಟ್ಟು ಸಾಯಂಕಾಲ ಎದ್ದು ಕುಂಕುಮ ಕೊಟ್ಟಿದ್ದು ಕೂಡ ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಕುಂಕುಮ ಕೊಟ್ಟಿದ್ದಾಗ್ಬೋದು, ಮತ್ತಿನ್ನು ಕಳಶ ಸಡಿಲಿಸಿದ್ದಾಗ್ಬೋದು. ಇನ್ನು ನೆಕ್ಸ್ಟ್ ಡೇ ಅಮಾವಾಸ್ಯೆ ಇದ್ದಿದ್ದರಿಂದ ನಾವು ಕಳಶ ಇಟ್ಕೊಳ್ಳೋಕ್ಕಾಗಲ್ಲ. 3 ದಿವಸ ಮಕ್ಕಳಿರೋ ಮನೇಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಕಳಶ ಕೂಡ ಅವಾಗೇ ಇನ್ನು ನೈಟು ಕುಂಕುಮ ಕೊಟ್ಬಿಟ್ಟು ಮನೇಲಿ ಲಾಸ್ಟಿಗೆ ಪೂಜೆ ಮಾಡಿಬಿಟ್ಟು ಕಳಶ ಕೂಡ ಸಡಿಲಿಸ್ಕೊಂಡೆ. ಅದು ಕೂಡ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ಹೆಡ್ಏಕಿಂದ ಒದ್ದಾಡ್ತಿದ್ದೆ. ಸಾಯಂಕಾಲ ಎದ್ದು ಫ್ರೆಶನ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ಕುಂಕುಮ ಕೊಟ್ಬಿಟ್ಟು ಒಂದು 9 ಗಂಟೆಯಲ್ಲಿ ಕಳಶ ಸಡಿಲಿಸಿಕ್ಬಿಟ್ವು. ಯಾಕಂದರೆ ನೆಕ್ಸ್ಟ್ ಡೇಗೆ ಅಮಾವಾಸ್ಯೆ ಆರು ಪೌರ್ಣಮಿ ಇತ್ತು. ಸುಮ್ಮನೆ ಪೌರ್ಣಮಿ ದಿವಸ 2ನೇ ದಿವಸ ಮಾರ್ನಿಂಗ್ ಇನ್ನೇನು ತೆಗಿಯೋದು ಅಂದ್ಬಿಟ್ಟು ಕಳಶ ಫುಲ್ಲಾಗಿ ಸಡಿಲಿಸ್ಬಿಟ್ಟು ಇಟ್ಬಿಟ್ಟೆ ಮಲಗಿಬಿಟ್ಟೆ. ಸುಮಾರು ಇಲ್ಲ ಅಂದಿದ್ರೆ ನನಗೆ 3 ದಿವಸ ನಾನು ಬ್ಯಾಂಗ್ಳೂರಿಗೆ ಬರೋಕ್ಕಾಗ್ತಾ ಇರಲಿಲ್ಲ ಅನ್ನೋದು ಒಂದು. ಮತ್ತು ಮಕ್ಕಳಿರೋ ಮನೇಲಿ 3 ದಿವಸ ಲಕ್ಷ್ಮಿ ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ನಮ್ಮ ಮನೇಲಿ ಬ್ಯಾಂಗ್ಳೂರಲ್ಲಿ ನಾನು 3 ದಿವಸ ಇಟ್ಕೊಂಡಿಲ್ಲ, 1 ವಾರ ಇಟ್ಕೊಂಡ್ರೂ ನಾನು ಮೇಂಟೈನ್ ಮಾಡ್ತೀನಿ. ಬಟ್ ಅಮ್ಮ ಮನೇಲಿ ಹಂಗಾಗಲ್ಲ. ನಮ್ಮ ಮಕ್ಕಳುಗಳು ಚಿಕ್ಕವಿರೋದ್ರಿಂದ ಹೋಗಿ ಎಳೆದೇ ಬಿಡ್ತವೆ. ಸೊ ಅದರಿಂದ ಇಲ್ಲ, ಆ
ಆಗಲ್ಲ ಅಂದ್ಬಿಟ್ಟು ಕಳಶ ಸಡ್ಲಿಸಿಟ್ಬಿಟ್ಟು ಇನ್ನು ಸಂಜೆ ಫ್ರೆಂಡ್ಸ್ ನಾನು ಎದ್ದು ಪೂಜೆ ಮಾಡಲಿಕ್ಕೆ ಅಂತ ಎದ್ನಲ್ಲ, ಅವಾಗ ಎಷ್ಟು ಮಳೆ ಬರ್ತಿತ್ತು ಅಂದರೆ ಅಪ್ಪ ಸಿಕ್ಕಾಪಟ್ಟೆ ಕೆರೆ ಥರ ನೀರು ನಿಂತಿತ್ತು. ಅಷ್ಟು ನಮ್ಮ ಹೊಲದಲ್ಲಿ ಅಷ್ಟು ಮಳೆ ಬಂತು. ಈ ಶೀತಕ್ಕೂ ಏನೋ ಹೆವಿ ಹೆಡ್ಡೇಕು ಹೀಗೆಲ್ಲ ಆಗೋಯಿತು ಫ್ರೆಂಡ್ಸ್. ಇವತ್ತಿನ ಹಬ್ಬದ ವ್ಲಾಗು ಹಿಂಗಿತ್ತು. ನಿಮಗೇನಾದರೂ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.